ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲವರ್ಧನೆಗೊಳಿಸಬೇಕು ಅನ್ನುವಂಥ ವಿಚಾರ ಯಾರಿಗೂ ಇಲ್ಲ. ಅಭಿವೃದ್ಧಿ ಆಗ್ತಿರೋದೇ ಗ್ರಾಮ ಪಂಚಾಯತಿಯಿಂದ. ಆ ಇಲೆಕ್ಷನ್ಗಳು ಸಹ ಈಗ ಮುಗಿದು 2 ತಿಂಗಳಾಯ್ತು. ಹಳ್ಳಿ ಎಲೆಕ್ಷನ್ ಬಂದಾಗ ಇವರು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಬಹುತೇಕ ಗ್ರಾಮ ಪಂಚಾಯತಿಗಳ ಅವಧಿ ಮುಗಿದ್ರೂ ಕೂಡ ಇನ್ನೂವರೆಗೆ ತಾವು ಯಾವುದೇ ಚುನಾವಣಾ ಪ್ರಕ್ರಿಯೆಗಳನ್ನ ಕೈಗೊಂಡಿಲ್ಲ. ಚುನಾವಣಾ ಆಯೋಗಗಳು ಚುನಾವಣಾ ನಡೆಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಹಳ್ಳಿಯ ಮನುಷ್ಯನು ಕೂಡ ಒಂದು ಸರಿಗೆ ನೀರು ಬೇಕಾದ್ರೂ ನನ್ನಂತಲೇ ಬರ್ಲಿ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಏನು ಜನಗಣತಿ ಇರ್ಬೋದು, ಕ್ಷೇತ್ರ ಮರು ವಿಂಗಡಣೆ ಇರ್ಬೋದು, ಈ ತರ ನೆಪಗಳನ್ನ ಹೇಳ್ಕೊಂತ ಸರ್ಕಾರ ಚುನಾವಣೆಗಳನ್ನ ಮುಂದೂಡ್ತಾ ಬರ್ತಾ ಇದೆ. ಈ ಕರ್ನಾಟಕ ಸರ್ಕಾರ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನ ಮುಂದೂಡ್ತಾ ಇದೆ. ಯಾಕೆ ಮುಂದೂಡ್ತಾ ಇದೆ ಅಂದ್ರೆ ಈ ಸರ್ಕಾರದಲ್ಲಿ ಎಲ್ಲ ಮತ್ತು ಶಾಸಕರು ಕೂಡಿಕೊಂಡು ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡದೆ ಅವರ ಕೈಯಲ್ಲಿ ಇಟ್ಟುಕೊಳ್ಳುವಂತ ಒಂದು ಹುನ್ನಾರ ಇದಾಗಿದೆ. ಯಾಕಂದ್ರೆ MLA ಎಲೆಕ್ಷನ್ಗಳು ಬಂದಾಗ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿ ಅವರ ಚುನಾವಣೆಗಳನ್ನ ಆದಷ್ಟು ಬೇಗನೆ ಮಾಡ್ಕೋತಾ ಇದ್ದಾರೆ. ಆದರೆ ಹಳ್ಳಿ ಎಲೆಕ್ಷನ್ ಬಂದಾಗ ಇವರು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಹಳ್ಳಿ ಜನರಿಗೆ ಇವರು ಒಳ್ಳೆಯ ಸೌಲಭ್ಯನ ಕೊಡುವಲ್ಲಿ ಆಸಕ್ತಿ ಇಲ್ಲ. ಕೇವಲ ಇವರು ಒಂದು ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಇವರು ಈ ರೀತಿಯಾಗಿ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಹಳ್ಳಿ ಜನರು ಹಳ್ಳಿ ವ್ಯವಸ್ಥೆಯನ್ನ ಇವರು ಸುಧಾರಣೆ ಮಾಡಲಿಕ್ಕೆ ಮುಂದಾಗಬಾರ್ದು? ಈ ಹಳ್ಳಿಯಲ್ಲಿ ಇರುವಂತಹ ಸಮಸ್ಯೆಗಳು ಇವ್ರಿಗೆ ಏನು ಗೊತ್ತು? ಇವತ್ತಿನ ದಿವಸ ಶಾಸಕರು ಮತ್ತು ಸರ್ಕಾರದ ಆಲೋಚನೆ ಯಾವ ರೀತಿಯಾಗಿದೆ ಅಂದ್ರೆ ಪ್ರತಿಯೊಬ್ಬ ಹಳ್ಳಿಯ ಮನುಷ್ಯನು ಕೂಡ ಒಂದು ಸರಿಗೆ ನೀರು ಬೇಕಾದ್ರೂ ನನ್ನಂತಲೇ ಬರ್ಲಿ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಮೂಲಕ ಈ ದೇಶದಲ್ಲಿ ಚುನಾವಣೆ ನಡಿಬೇಕು. ಆದರೆ ಇವತ್ತಿನ ದಿವಸ ಯಾವುದೇ ರೀತಿಯಾಗಿ ಇದು ನಡೀತಾ ಇಲ್ಲ. ಸಂವಿಧಾನದ 74, 73 ಮತ್ತು 74ನೇ ತಿದ್ದುಪಡಿ ಪ್ರಕಾರ ಏನು ತಳಮಟ್ಟದ ಜನರಿಗೆ ಅಧಿಕಾರ ಕೊಡ್ಬೇಕಂತ ಹೇಳಿ ನಮ್ದು ಏನ್ ಕಾಯ್ದೆ ಹೇಳ್ತೈತಿ, ಆ ಕಾಯ್ದೆ ಇವಾಗ ನಮ್ಮ ಇತ್ತೀಚಿನ ಸರ್ಕಾರಗಳ ಕಾಯ್ದೆಯನ್ನ ಸರಿಯಾಗಿ ನಡೆಸ್ಕೊತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನಮ್ಮ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅವಧಿಗಳ ಚುನಾವಣೆ ಮುಗಿದು ತಕ್ಷಣ ಈಗ ಇಲೆಕ್ಷನ್ ಆಗಿ ಹೊಸ ಅಧ್ಯಕ್ಷರು ಇರ್ಬೇಕಿತ್ತು ಗ್ರಾಮ ಪಂಚಾಯತ್ನಲ್ಲಿ. ಆದ್ರೆ ಸರ್ಕಾರ ಸದ್ಯಕ್ಕೆ ಯಾವುದೇ ತರಹದ ಇಲೆಕ್ಷನ್ಗಳನ್ನ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರ ಈಗ 6 ವರ್ಷದಿಂದನ ಹಿಡಿದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಇಲೆಕ್ಷನ್ಗಳನ್ನ ಸರ್ಕಾರ ಯಾವುದೇ ನೆಪ ಮುಂದಿಡ್ಕೊಂಡು ಏನು ಜನಗಣತಿ ಇರ್ಬೋದು, ಕ್ಷೇತ್ರ ಮರು ವಿಂಗಡಣೆ ಇರ್ಬೋದು, ಈ ತರ ನೆಪಗಳನ್ನ ಹೇಳ್ಕೊಂತ ಸರ್ಕಾರ ಚುನಾವಣೆಗಳನ್ನ ಮುಂದೂಡ್ತಾ ಬರ್ತಾ ಇದೆ. ಸ್ಥಳೀಯವಾಗಿ ಉಳಿದಿರೋದೊಂದೇ ಗ್ರಾಮ ಪಂಚಾಯತಿ. ಅಭಿವೃದ್ಧಿ ಆಗ್ತಿರೋದೇ ಗ್ರಾಮ ಪಂಚಾಯತಿಯಿಂದ. ಆ ಇಲೆಕ್ಷನ್ಗಳು ಸಹ ಈಗ ಮುಗಿದು 2 ತಿಂಗಳಾಯ್ತು. 2 ತಿಂಗಳು ಮುಗಿದು ಈಗ ಆಡಳಿತ ಅಧಿಕಾರಿಗಳನ್ನ ನೇಮಿಸಿದ್ದಾರೆ. ಒಂದು ಪಂಚಾಯತಿಗೆ 2 ರಿಂದ 3 ಆಡಳಿತ ಅಧಿಕಾರಿ ನೇಮಿಸಿದ್ದಾರೆ. ಅವರು ತಮ್ಮ ಇಲಾಖೆ ಕೆಲಸಗಳ ಜೊತೆಗೆ ಇದನ್ನ ಮಾಡ್ಬೇಕಂತಂದ್ರೆ ಬಹಳ ಅವ್ರಿಗೆ ಪಾಪ ಕಷ್ಟ. ಯಾಕಂದ್ರೆ ಅವ್ರು 8 ದಿನಕ್ಕೊಮ್ಮೆ ಗ್ರಾಮ ಪಂಚಾಯತಿ ಕಡೆ ಬರ್ತಾರೆ. ಸೊ ಇಲ್ಲಿ ಯಾವುದೇ ಅನುದಾನಗಳಿಲ್ಲ. ಸ್ಥಳೀಯವಾಗಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ 15 ಹಣಕಾಸು ಈ ವರ್ಷ ಬರಲೇ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ಗ್ರಾಮ ಪಂಚಾಯತಿಗಳ ಒಂದು ನಲ್ಲಿ ರಿಪೇರಿ ಮಾಡ್ಲಿಕ್ಕಾಗಿರ್ಬೋದು, ಒಂದು ರೋಡ್ ರಿಪೇರಿ ಆಗ್ಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಲಿಕ್ಕೆ ಗ್ರಾಮ ಪಂಚಾಯತ್ನಲ್ಲಿ ನಯಾ ಪೈಸೆ ದುಡ್ಡಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ದಿನ ತೊಂಡ್ರು ಮೂಲಭೂತ ಸೌಕರ್ಯ ಚರಂಡಿ ಆಗಿರ್ಬೋದು, ನೀರು, ಕುಡಿಯೋ ನೀರು, ಬಲ್ಬು ಇವನ್ನೆಲ್ಲ ಹಾಕ್ಬೇಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತ್ ಒಳಗೆ ಯಾವುದೇ ತರಹದ ಅನುದಾನಗಳಿಲ್ಲ. ಸೊ ನಮ್ಮಲ್ಲಿ ಯಾವುದೇ ಬಾಡಿಗಳಿದ್ರೆ ಜನರು ಯಾರನ್ನ ಕೇಳ್ಬೇಕು? ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಪ್ರಥಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ತಲುಪಾಗಿ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸ್ವಯಂ ಸರ್ಕಾರಗಳಾಗಿ ಕೆಲಸ ಮಾಡಲು ಏನು ರಾಜ್ಯ ಸರ್ಕಾರ ಹಣಕಾಸು ಹಾಗೂ ಮಾನವ ಸಂಪನ್ಮೂಲಗಳನ್ನು ಒದಗಿಸಬೇಕಾಗಿತ್ತು, ಅದನ್ನು ಬಿಟ್ಟು ಏನು ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ನಡೆಸದೆ ಮಹಿಳೆಯರಿಗೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಜನರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ತಮ್ಮ ಮೂಲಕ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಯಾಕಂದರೆ ರಾಜ್ಯದಲ್ಲಿ 6,000ಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳಿದ್ದು 1 ಲಕ್ಷಕ್ಕೂ ಹೆಚ್ಚು ನಾವು ಜನಪ್ರತಿನಿಧಿಗಳು ಇರ್ತಿದ್ದು 3 ಕೋಟಿ ಮತದಾರ ಪ್ರಭುಗಳಿಂದ ಆಯ್ಕೆ ಆಗಬೇಕಾಗಿರುವ ನಮ್ಮನ್ನು ನೀವು ಅಮಾನತಿನಲ್ಲಿರುವುದು ಒಂದು ಸೂಕ್ತವಾದ ಒಂದು ಷಡ್ಯಂತ್ರವಾಗಿದೆ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ರಾಜ್ಯದ ಕನಸನ್ನು ಏನು ಕಂಡಿದ್ರು, ಆ ನಿಟ್ಟಿನಲ್ಲಿ ದಿವಂಗತ ಗುಂಡ್ಲುಪೇಟೆಯ ಅಬ್ದುಲ್ ನಜೀರ್ ಸಾಬ್ ಅವರು ಏನು ಜನರ ಕೈಗೆ ಅಧಿಕಾರವನ್ನು ನೀಡಬೇಕು, ಹಳ್ಳಿಗಳಿಗೆ ಏನು 3 ಹಂತದ ಸರ್ಕಾರಗಳನ್ನು ಅವರು ನೀಡಿದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಪಂಚಾಯತ್ ಪರಿಷತ್ಗಳದ್ದು
ಮತ್ತು ಬ್ಲಾಕ್ ಪರಿಷತ್ಗಳಿದ್ವು ಹಾಗೂ ಜಿಲ್ಲಾ ಪರಿಷತ್ಗಳಿದ್ವು. ಅವುಗಳನ್ನು ನೀವು ಮೊಟಕುಗೊಳಿಸಿ ಭವಿಷ್ಯದಲ್ಲಿ ಗ್ರಾಮ ಪಂಚಾಯಿತಿಗಳಾಗಿ, ಜಿಲ್ಲಾ ಪಂಚಾಯಿತಿಗಳಾಗಿ, ತಾಲೂಕ್ ಪಂಚಾಯಿತಿಗಳಾಗಿ ಏನು ನಿರ್ಮಾಣ ಮಾಡಿದ್ರಿ. ಈಗಾಗಲೇ ರಾಜ್ಯದ ಏನು ಕೋಟೆ ಅಂತೇಳಿ ಕರೆಸ್ಕೊತೈತಿ ಬೆಂಗಳೂರಿನ GBA ಚುನಾವಣೆಯನ್ನು ನಡೆಸಿ ನೀವು 11 ವರ್ಷಗಳನ್ನು ಕಳೆದಿದ್ದೀರಿ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳಲ್ಲಿ 6 ವರ್ಷಗಳನ್ನು ಚುನಾವಣೆ ನಡೆಸದೆ ನೀವು ಕಳೆದಿದ್ದೀರಿ. ಏನು ಈಗ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಮುಗಿದು ಜನವರಿ ಫೆಬ್ರವರಿ ಅಂತ್ಯದೊಳಗೆ ಬಹುತೇಕ ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿದ್ರೂ ಕೂಡ ಇನ್ನೂವರೆಗೆ ತಾವು ಯಾವುದೇ ಚುನಾವಣಾ ಪ್ರಕ್ರಿಯೆಗಳನ್ನು ಕೈಗೊಂಡಿಲ್ಲ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲವರ್ಧನೆಗೊಳಿಸಬೇಕು ಅನ್ನುವಂಥ ವಿಚಾರ ಯಾರಿಗೂ ಇಲ್ಲ. ಯಾಕಂದ್ರೆ ಈಗಿರುವಂಥ ಕಾಂಗ್ರೆಸ್ ಸರ್ಕಾರದ ಮಾಜಿ ಪ್ರಧಾನಿಗಳಾದಂಥ ಶ್ರೀಮಾನ್ ರಾಜೀವ್ ಗಾಂಧಿಯವರು ಲೋಕಸಭೆಯಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ತಿದ್ದುಪಡಿ ಮಾಡಲು ಕಾಯ್ದೆಯನ್ನು ತರಲಿಕ್ಕೆ ಹೋದಾಗ ರಾಜ್ಯಸಭೆಯಲ್ಲಿ ಕಾಯ್ದೆಯು 1 ಮತದಿಂದ ಬಿದ್ದಾಗ ಗಳಗಳನೆ ಅತ್ತಂಥ ಶ್ರೀಮಾನ್ ರಾಜೀವ್ ಗಾಂಧಿಯವರು ಅಂಥ ಈ ಭಾರತದ ಈ ಗ್ರಾಮೀಣ ಭಾಗದ ಜನರಿಗೆ ನಾವು ಅಧಿಕಾರ ಕೊಡಬೇಕು, ಅವರಿಂದನೇ ನಾವು ಅಧಿಕಾರ ನಡೆಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಒಂದು ಕಾಳಜಿಯನ್ನು ಗ್ರಾಮೀಣ ಭಾಗದ ಜನರ ಕಾಳಜಿಯನ್ನು ವಹಿಸಿದಂಥ ಮಹಾನ್ ಪ್ರಧಾನಿ ರಾಜೀವ್ ಗಾಂಧಿಯವ್ರ ಅವ್ರ ಪಕ್ಷನೇ ಈಗ ರಾಜ್ಯದಲ್ಲಿ ಆಡಳಿತ ಇದ್ರೂ ಕೂಡ ಅವರು ಈಗ ಒಬ್ಬ ನೇತೃತ್ವ ವಹಿಸಿದಂಥ ರಾಹುಲ್ ಗಾಂಧಿಯವರು ಸಂವಿಧಾನವನ್ನ ಕೈಯಲ್ಲಿ ಹಿಡಿದು ನಾವು ಸಂವಿಧಾನ ಪ್ರಕಾರ ನಮ್ದು ನಡೀತಾ ಇದೆ, ನಾವು ಸಂವಿಧಾನಬದ್ಧವಾಗಿ ನಮ್ಮ ಪಕ್ಷ ನಡೀತಿದೆ, ದೇಶ ನಡೆಸ್ತೇವೆ ಅನ್ನುವಂಥ ಹೇಳ್ಕೊಳ್ಳುವಂಥ ಈ ಪಕ್ಷ ಕೂಡ ಈ ಸುಮಾರು ಈ 3 ಟೈರ್ ಸಿಸ್ಟಮ್ನಲ್ಲಿ ಇರುವಂಥ ತಾಲೂಕಾ, ಜಿಲ್ಲಾ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಮುಂದೂಡ್ತಾ ಬಂದಿದೆ. ಈಗ ಸುಮಾರು ಗ್ರಾಮ ಪಂಚಾಯತ್ ಚುನಾವಣೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಮುಗಿದು ಹೋಯಿತು. ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಮುಗೀತು. ಸುಮಾರು 6 ತಿಂಗಳ ಅವಧಿಯಲ್ಲಿ ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದಾರೆ. ಈ ಆಡಳಿತಾಧಿಕಾರಿಗಳನ್ನು ನೇಮಿಸಿ ಈ ಎಲ್ಲ 224 ಶಾಸಕರು ಕೂಡ ಕೇಂದ್ರೀಕೃತ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಅಧಿಕಾರ ಕೊಡುವಂಥ ಆಸೆ ಶ್ರೀಮಾನ್ ಮಹಾತ್ಮ ಗಾಂಧೀಜಿಯವ್ರದ್ದು ಇತ್ತು. MLAಗಳಾಗಲಿ, ಮಂತ್ರಿಗಳಾಗಲಿ ನಮ್ಮ ಗ್ರಾಮೀಣ ಸರ್ಕಾರವನ್ನು ರಚಿಸುವಂಥ ಕೆಲಸದಲ್ಲಿ ಮುಂದೆ ಬರ್ತಾ ಇಲ್ಲ. ಮತ್ತು ಚುನಾವಣಾ ಆಯೋಗಗಳು ಚುನಾವಣಾ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕಂದರೆ ಇವತ್ತು ಸರ್ಕಾರ ಕೋರ್ಟ್ಗೆ ಹೋಗ್ತದೆ, ಚುನಾವಣೆಗಳನ್ನು ಮುಂದೂಡುವಂಥ ಕೆಲಸವನ್ನು ಅಪ್ಡೇಟ್ ಸಲ್ಲಿಸ್ತದೆ. ಇವು ಯಾವ ಧೋರಣೆ? ಇವು ಮಲತಾಯಿ ಧೋರಣೆಗಳನ್ನ ಮಾಡುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಮತ್ತು ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗೆ ಗ್ರಾಮೀಣ ಜನರ ನಾಡಿ ಮಿಡಿತನ ಅರ್ಥ ಮಾಡುವಂಥ ಕೆಲಸ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮಾಡ್ಕೋತೀವಿ. ಅದೇ ಆಡಳಿತಾಧಿಕಾರಿ ಮಾಡ್ತಾನ್ರಿ? ಇಲ್ಲ. ಯಾಕಂದ್ರೆ ಆಡಳಿತಾಧಿಕಾರಿಗೆ ತನ್ನ ತಾಲೂಕಾ ಕಚೇರಿ ಒಳಗಿರ್ತಕ್ಕಂಥ ಕೆಲಸವನ್ನು ಮಾಡೋದು ಆಗ್ತಾ ಇಲ್ಲ. ಇನ್ನು ಬಂದು ಗ್ರಾಮ ಪಂಚಾಯತಿ ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಹೆಂಗೆ ಮಾಡ್ತಾನ್ರಿ ಇವ? ಆಗಂಗಿಲ್ಲ. ಇವತ್ತು ಸರ್ಕಾರಗಳು ಯಾಕಪ್ಪ ಅಂದ್ರೆ ಚುನಾವಣೆಗಳನ್ನು ಯಾಕೆ ಮುಂದೂಡ್ತಾ ಇದ್ದಾವೆ? ಅದಕ್ಕೊಂದು ಬಲಾಢ್ಯ ಕಾರಣ ಏನಪ್ಪ ಅಂದ್ರೆ ಸ್ಥಳೀಯ ಲೀಡರ್ಗಳು ಹುಟ್ಟಬಾರ್ದು, ರಾಜಕೀಯ ವ್ಯವಸ್ಥೆ ಬೆಳಿಬಾರ್ದು. ನಮ್ಮ ಮಕ್ಕಳು ನಾವು MLAಗಳಾಗಬೇಕು, ನಾವು ಮಂತ್ರಿಗಳಾಗಬೇಕು, ನಾವು MLCಗಳಾಗಬೇಕು, ಇನ್ನೂ ಅಧಿಕಾರಗಳನ್ನ ನಾವು ನಮ್ಮ ಮಕ್ಕಳು ಹಿಡಿಬೇಕು ಹೊರತು ನಾವು ಯಾವುದೇ ಸಾಮಾನ್ಯ ಯುವಕರಿಗೆ, ಹಿಂದುಳಿದಂಥ ಯುವಕರಿಗೆ, ಹಿಂದುಳಿದ ವರ್ಗದವರಿಗೆ ಇವತ್ತು ರಾಜಕಾರಣ ಮಾಡುವಂತಹ ಒಂದು ರಾಜಕೀಯ ವ್ಯವಸ್ಥೆಯೊಳಗೆ ಧುಮುಕುವಂತಹ ಒಂದು ವ್ಯವಸ್ಥೆಯನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ತಕ್ಷಣವೇ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆಸಿ ನಮ್ಮ ಈ ಹಳ್ಳಿ ಜನರ ಬದುಕು, ಸ್ಥಳೀಯ ಸರ್ಕಾರಗಳನ್ನು ಉಳಿಸಿ ಅಂತ ನಾವು ಈ ಪತ್ರಿಕೆ ಮುಖಾಂತರ ನಾವು ಗ್ರಾಮ ಪಂಚಾಯತಿ ನಮ್ಮ ಬಾಗಲಕೋಟ್ ಗ್ರಾಮ ಸ್ವರಾಜ್ಯದ ಜಿಲ್ಲಾಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಒಂದು ನಾವು ಜಿಲ್ಲಾಧ್ಯಕ್ಷರಾಗಿ ಈ ನಿಮ್ಮ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಈಗ ಹೆಚ್ಚು ಕಡಿಮೆ ಗ್ರಾಮ ಪಂಚಾಯತಿ ಒಳಗೆ ಯಾವುದೇ ಅನುದಾನಗಳಿಲ್ಲ. ಇಲೆಕ್ಷನ್ ಮಾಡ್ಲಾರ್ದೆ ಕೇಂದ್ರ ಸರ್ಕಾರದ ಅನುದಾನ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ 15ನೇ ಹಣಕಾಸು ನಮ್ಗೆ ಈಗಾಗಲೇ ಬರಲೇ ಇಲ್ಲ. ಸೊ ಸ್ಥಳೀಯವಾಗಿ ಸದಸ್ಯರು ನಮ್ಮ ಆಡಳಿತ ಇದ್ರೇನೆ ಮೇಗಿನ 15ನೇ ಹಣಕಾಸು, 16ನೇ ಹಣಕಾಸು ಅನುದಾನ ಬರುತ್ತೆ. ಇಲ್ಲದೆ ಇದ್ರೆ ಈಗ ಯಾವುದೇ ಅನುದಾನ ಇರೋದ್ರಿಂದ ಗ್ರಾಮ ಪಂಚಾಯತಿಗಳೊಂದು ಅತ್ಯಂತ ಕೆಟ್ಟ ಪರಿಸ್ಥಿತಿ ಒಳಗೆ ಅದಾವ ಅಂತ ಹೇಳಕ್ಕೆ ಅನಿಸ್ತದೆ ನನಗೆ. ಯಾಕಪ್ಪ ಅಂತಂದ್ರೆ ಈ ಏನು 73-74ನೇ ತಿದ್ದುಪಡಿ ಪ್ರಕಾರ ನಮ್ಮ ಜನರ ಅಧಿಕಾರವನ್ನ ಸರ್ಕಾರಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ ಹಸ್ತಾಂತರಿಸ್ಬೇಕಂತೇಳಿ ಈ ಮುಖಾಂತರ ನಾವು ಮನವಿ ಮಾಡ್ತೀವಿ. ಏನೋ ಒಂದು ನೆಪ ಹೇಳ್ಕೊತ ಹೊರಟಿದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ತೊಂದರೆ ಆಗ್ತಾ ಇದೆ. ಕುಡಿ ನೀರಿನ ಸಮಸ್ಯೆ ಇದೆ, ಚರಂಡಿ ಸಮಸ್ಯೆ ಇದೆ. ಇದನ್ನ ಯಾರ ಹತ್ರ ಹೇಳ್ಕೋಬೇಕು ಜನ? ಹೀಗಾಗಿ ಮತ್ತೆ ಇದಕ್ಕೆ ಅನುದಾನ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ
ಚುನಾವಣಾ ಪ್ರತಿನಿಧಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಹಣ ಕೊಡ್ತಾ ಇಲ್ಲ ಅಂತ ಅವ್ರು ನೇರವಾಗಿ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ಈ ಚುನಾವಣೆಗಳನ್ನು ಮುಂದೂಡ್ತಾ ಇದೆ. ಅದಕ್ಕೆ ದಯವಿಟ್ಟು ಮಾನ್ಯರಲ್ಲಿ ಎಲ್ಲ ಸರ್ಕಾರಕ್ಕೆ ನಾನು ತಮ್ಮ ಮೂಲಕ ವಿನಂತಿಸ್ಕೊಳ್ತೇನೆ ಅಂದ್ರೆ, ಹಳ್ಳಿಯ ಜನರ ಬದುಕನ್ನ ತಾವು ಏನಾದರೂ ಹಸನ್ ಮಾಡ್ಬೇಕಂತ ತಮ್ಮಲ್ಲಿ ಇಟ್ಕೊಂಡು ಇಚ್ಛಾಶಕ್ತಿ ಇದ್ರೆ ಆದಷ್ಟು ಬೇಗ 2-3 ತಿಂಗಳಲ್ಲಿ ಚುನಾವಣೆ ಮಾಡಿ ಹಳ್ಳಿಯ ಸೂರನ್ನ ಹಳ್ಳಿಯ ಜನರ ಕೈ ಕೊಡ್ಬೇಕಂತೇಳಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಗೆ ಅಲ್ಲಿ ಅದಿರನ್ನ ತೆಗೆಯುವ ಹಕ್ಕು ನಿಮಗೆ ಕೊಟ್ಟವರು ಯಾರು ಅಂತೇಳಿ ನೇರವಾಗಿ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿದಾಗ, ಅದು ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಹೋಗಿ 2013ರಲ್ಲಿ ಒಂದು ತೀರ್ಮಾನ ಬರ್ತದೆ. ಏನು ಗ್ರಾಮ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಆ ಹಳ್ಳಿಯ ಮರ ಗಿಡ ಪ್ರತಿಯೊಂದು ಪ್ರಾಣಿ ಪಕ್ಷಿ ಚಿಟ್ಟೆಗಳು ಅವರಿಗೆ ಸೇರಿದ ಸ್ವತ್ತು, ಅವರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಅದಕ್ಕೆ ತಾವುಗಳು ಬದ್ಧರಾಗಿರಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ಆದೇಶ ಬಂದ ತಕ್ಷಣ ಆ ಲಂಡನ್ ಕಂಪನಿಯವರು ಕೂಡಲೇ ಅದನ್ನು ಕೈಬಿಟ್ಟು ಹೋಗ್ತಾರೆ. ಅದೇ ರೀತಿ ತಾವು ಇನ್ನೊಂದು ಮಹಾ ಮೋಸವನ್ನು ಮಾಡಿದಿರಿ ಅಂತೇಳಿ ತಮ್ಮ ಮೂಲಕ ಹೇಳ್ತೀನಿ. ರಾಜ್ಯಕ್ಕೆ ಕೇವಲ ಒಬ್ಬ ಮುಖ್ಯಮಂತ್ರಿ ಅಂತೇಳಿ ತಾವು ಅನ್ಕೊಂಡಿದ್ದೀರಿ. ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೂಡ ನಮ್ಮ ಮುಖ್ಯಮಂತ್ರಿಗಳ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಅವರ ಗ್ರಾಮ ಸ್ವರಾಜ್ಯ ಕಾಯ್ದೆ 58ರ ಅಡಿಯಲ್ಲಿ ಅವರ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಅವರನ್ನು ಕೂಡ ನೀವು ಅವಮಾನಗೊಳಿಸಿದಿರಿ. 6,000 ಉಪಮುಖ್ಯಮಂತ್ರಿಗಳನ್ನು ನೀವು ಅವಮಾನಪಡಿಸಿದಿರಿ. ಗ್ರಾಮದ 96,000 ಸ್ಥಳೀಯ ಗ್ರಾಮದ ಶಾಸಕರನ್ನು ಕೂಡ ನೀವು ಅವಮಾನಕ್ಕೆ ಒಳಪಡಿಸಿದಿರಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಏನು 3 ಕೋಟಿಗೂ ಅಧಿಕ ಮತದಾರ ಪ್ರಭುಗಳಿಗೆ ನೀವು ಅವಮಾನವನ್ನು ಮಾಡಿದಿರಿ. ಅದರ ಬೆಲೆಯನ್ನು ತೆರಬೇಕಾಗ್ತದೆ ನೀವು 2028ರ ಚುನಾವಣೆಯಲ್ಲಿ ಅಂತೇಳಿ ಹೇಳ್ತಾ, ತಾವು ಕೂಡಲೇ ತತ್ಕ್ಷಣ ಏನು ಸಂವಿಧಾನದ ಆಶಯಗಳಂತೆ ತಾವು ನಡೆದುಕೊಳ್ತಿದ್ದಾರೆ, ತತ್ಕ್ಷಣವೇ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಬೇಕು. ಇದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಏನು ಅನುದಾನಗಳು ಗ್ರಾಮಗಳಿಗೆ ಬಂದು ಅಭಿವೃದ್ಧಿ ಆಗಬೇಕಾಗಿತ್ತು, ಆ ಅನುದಾನ ಬರುವ ನಿಟ್ಟಿನಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತೇಳಿ ನಾನು ಉತ್ತರಿಸ್ತಾ, ಒಂದು ವೇಳೆ ಇದನ್ನು ಮಾಡದೇ ಇದ್ದರೆ ಕರ್ನಾಟಕದ ರಾಜ್ಯಾದ್ಯಂತ ನಾವು ಪ್ರತಿ ಹಳ್ಳಿಯಿಂದ ಇದೊಂದು ದೊಡ್ಡ ಮಟ್ಟದ ಜನಾಂದೋಲನ ರೀತಿಯಲ್ಲಿ ಮಾಡಿ, ಹಿಂದೆ ಯಾವ ರೀತಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ರೈತ ಸಂಘದ ಚಳವಳಿ ರೀತಿಯಲ್ಲಿ ಇದನ್ನೂ ಕೂಡ ನಾವು ಮಾಡಲಿಕ್ಕೆ ಈಗಾಗಲೇ ದಲಿತ ಪರ ಸಂಘಟನೆ ಆಗಿರ್ಬೋದು, ರೈತ ಪರ ಸಂಘಟನೆ ಆಗಿರ್ಬೋದು, ಇನ್ನಿತರೆ ಸಂಘಟನೆಗಳ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ನಮಗೆ ಸಹಮತವನ್ನು ನೀಡಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸಂವಿಧಾನವನ್ನು ಉಳಿಸೋಣ, ಪ್ರಜಾಪ್ರಭುತ್ವವನ್ನು ಕಾಪಾಡೋಣ ಅಂಥೇಳಿ ತಮ್ಮ ಮೂಲಕ ವಿನಂತಿಸ್ತೇನೆ. ಪಂಚಾಯತಿ ಒಳಗೆ PDO ಅವರು ಇವರು ಹೇಳ್ತಾರಂತೆ, ರೊಕ್ಕಿಲ್ಲ ಹೆಂಗೆ ನೀರು ಕೊಡೋನು ಜನಕ್ಕೆ. ಅರೆ ರೊಕ್ಕಿಲ್ಲ ಜನಕ್ಕೆ ಹೆಂಗೆ ನೀರು ಕೊಡೋನು ಅಂದ್ರೆ, ಇವತ್ತು ಇವ್ರು ಏನು ಮಾಡ್ತಾ ಇದ್ದಾರೆ ಕೆಲಸ ಹೇಳ್ರಿ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಕೆಲಸ? ಇವತ್ತು ಅಧಿಕಾರಿಗಳಾಗಲಿ ಇವತ್ತು ಶಾಸಕರಾಗಲಿ ಎಲ್ಲರೂ ಕೂಡಿಕೊಂಡು ಗ್ರಾಮ ಪಂಚಾಯತಿ ಅಧಿಕಾರವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು 11 ವರ್ಷ ಆತ್ರಿ, ಯಾವುದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಾಗಿ 11 ವರ್ಷ ಆದರೂ 6 ವರ್ಷ ಆಯ್ತು ಚುನಾವಣೆ ಮಾಡಬೇಕಾದದ್ದು. ಈ 6 ವರ್ಷದ ಹಿಂದ್ಗಡೆ ಚುನಾವಣೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.